ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಶಿವರಾಮೇಗೌಡರು ವಿದ್ಯಾನ ಹೊಗಳಿ ಮಾತಾಡ್ತಾರೆ ಮೀಡಿಯಾದವ್ರ ಮುಂದೆ. ಆಗ ಈ ಕಡೆ ಮನೆಯಲ್ಲಂತೂ ಅಲ್ಲಣ್ಣ, ಇದೇನಿದು ನೀನು ಆ ವಿದ್ಯಾ ಬಗ್ಗೆ ಇಷ್ಟೊಂದು ಹೊಗಳಿಕೆ ಮಾತುಗಳನ್ನು ಆಡ್ತಾ ಇದೆಯಲ್ಲ, ಏನಣ್ಣ ನೀನು ನಂಬಕ್ಕೆ ಆಗ್ತಾ ಇಲ್ಲ. ವಿದ್ಯನ ಮೇಲೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದೆಯಾ ಅಂದರೆ ನಿನ್ನ ಮಾತಿನ ಅರ್ಥ ಏನು ಅಂತ ಇಲ್ಲಿ ಸಾವಿತ್ರಿ ಕೇಳ್ತಾ ಇರ್ತಾರೆ. ನೋಡವ ಸಾವಿತ್ರಿ, ನೋಡು, ಮನೆ ಒಳಗಡೆ ಎಷ್ಟೇ ಜಗಳ ಆಗಲಿ ಏನೇ ಆಗಲಿ, ಆದರೆ ಹೊರಗಿನವ್ರ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮನೆತನದ ಗೌರವ ಹೊರಗಡೆ ಹಾಕಬಾರ್ದು. ಯಾಕಂದರೆ ನಮ್ಮ ಮನೆಯಲ್ಲಿ ಏನೇ ಜಗಳ ಆಗಿರಲಿ ಅದು ಹೊರಗಡೆ ಮಾತ್ರ ಹೋಗಬಾರ್ದು, ಮನೆ ಒಳಗಡೆನೇ ಇರಬೇಕು. ಹೊರಗಡೆಯಲ್ಲಿ ವಿದ್ಯಾ ತುಂಬ ಒಳ್ಳೆಯವಳು, ಸಾನೆ ಒಳ್ಳೆಯವಳು, ತುಂಬ ಕಷ್ಟಪಡ್ತಾ ಇದ್ದಾಳೆ, ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಇದ್ದಾಳೆ. ಅಂಥವಳಿಗೆ ನಾವೇನಾದರೂ ಬಯೋಕ್ಕಾಗುತ್ತಾ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಮ್ಮಮ್ಮ ಅಂತೂ, ಕರೆಕ್ಟಾಗಿ ಹೇಳಿದೆ ಶಿವರಾಮ, ನೀನು ಕರೆಕ್ಟಾಗಿ ಹೇಳಿದೆ. ನಮ್ಮ ವಿದ್ಯಾ ಸಾನೆ ಒಳ್ಳೆಯವಳು, ಅವಳು ಯಾರಿಗೂ ಕೂಡ ನೋವು ಕೊಡೋಕ್ಕಿಲ್ಲ, ಅವಳೇನೋ ತಪ್ಪು ಮಾಡೋಕ್ಕಿಲ್ಲ. ಯಾವುದೋ ಒಂದು ಗಳಿಗೆಯಲ್ಲಿ ಏನೋ ಒಂದು ಸಣ್ಣ ತಪ್ಪಾಯಿತು ಅಂತ ಅದನ್ನೇ ದೊಡ್ಡದು ಮಾಡ್ತಾ ಇದ್ದೀವ್ರಲ್ಲ ಎಲ್ಲರೂ ಸೇರಿಕೊಂಡು, ನೀವು ಯಾರು ತಪ್ಪೇ ಮಾಡಿಲ್ವೇನ್ರೆ ಅಂತ ಕೂಗಾಡ್ತಾರೆ ಅಜ್ಜಿ. ನೋಡಿ, ಅದೇನೇ ಆಗಲಿ ವಿದ್ಯಾ ತಿಂಗಳು ತುಂಬ್ತಾ ಇದ್ದವಳೆ, ಆದಷ್ಟು ಬೇಗ ಅವಳನ್ನು ಈ ಮನೆ ಒಳಗಡೆ ಸೇರಿಸ್ಬೇಕು ಅಷ್ಟೇ. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ವಿದ್ಯಾ ಈ ಮನೆ ಒಳಗಡೆ ಬರಬೇಕು, ಅವಳು ಬಾಣಂತನ ಮಾಡಬೇಕು, ಅವಳಿಗೆ ಹೆರಿಗೆ ಆಗೋ ಸಮಯನೂ ಕೂಡ ಹತ್ತಿರ ಬರುತ್ತೆ ಅಂತ ಅಜ್ಜಮ್ಮ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ಇಲ್ಲಿ ಶಿವರಾಮೇಗೌಡ್ರಿಗೂ ಹೌದು ಅನಿಸುತ್ತೆ. ತಾಯಿ ಅವ್ವ ಹೇಳೋದು ನಿಜನೇ, ವಿದ್ಯಾ ಈಗ ತುಂಬು ಬಸ್ರಿ, ಪಾಪ ಒಬ್ಬಂಟಿಯಾಗಿರೋದು ಸರಿಯಲ್ಲ, ಅವಳು ಕೂಡ ನಮ್ಮ ಮನೆ ಅಟ್ಟಿ ಒಳಗಡೆ ಬರಬೇಕು, ಹೇಗಾದರೂ ಮಾಡಿ ವಿದ್ಯಾನ ಮನೆ ಒಳಗಡೆ ಕರ್ಕೊಂಡು ಬರಬೇಕು ಅಂತ ಶಿವರಾಮೇಗೌಡರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ವಿನಂತಿ, ಏನ್ಲೇ ಸಾವಿತ್ರಿ ಇದು ಅಲ್ಲ ವಿನಂತಿ, ಏನಿದು ಅವ್ವ ಮಗ ಸೇರಿಕೊಂಡು ಒಟ್ಟಿನಲ್ಲಿ ಆ ವಿದ್ಯೆನ ಈ ಮನೆ ಒಳಗಡೆ ಸೇರಿಸ್ಕೋಬೇಕು ಅಂತ ಏನೋ ಪ್ಲ್ಯಾನ್ ಹಾಕವ್ರ ಹೇಗೆ? ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ಆ ಮೂರಡಿ ಈ ಮನೆ ಒಳಗಡೆ ಬರಬಾರ್ದು ಅಂತ ಸಾವಿತ್ರಿ ಹೇಳ್ತಾರೆ. ಅವ್ವ, ಈಗಾಗಲೇ ನಾವು ಮನೆಯಿಂದ ಹೊರಗಡೆ ಹೋಗಿ ಕೂತ್ಕೊಂಡಿದ್ವಿ, ಮತ್ತೆ ಈಗ ಒಳಗಡೆ ಬಂದಿದ್ವಿ, ಇನ್ನೇನೋ ಮಾಡೋಕ್ಕೋಗಿ ಇಲ್ಲಿಂದ ಅಲ್ಲ ಶಾಶ್ವತವಾಗಿ ಊರಿಂದನೇ ಹೊರಗಡೆ ಹಾಕ್ಬಿಡ್ತಾರೆ. ಅವ್ವ ಬೇಡ ಕಡವ್ವ, ಇನ್ನೇನು ಮಾಡೋಕ್ಕೆ ಹೋಗ್ಬೇಡವ ನೀನು ಅಂತ ವಿನಂತಿ ಹೇಳ್ತಾರೆ. ಮುಚ್ಚ ಬಾಯಿ, ತಪ್ಪಗೆ ಬಿದ್ದಿರೋ, ನಾನು ಏನೋ ಒಂದು ಮಾಡ್ತೀನಿ, ನನ್ನ ಜೊತೆ ಕೈ ಜೋಡಿಸು ಅಷ್ಟೇ ಅಂತ ಸಾವಿತ್ರಿ ಹೇಳ್ತಾರೆ. ಅವ್ವ ಬೇಡ ಕಣವ್ವ, ಈ ಥರ ಎಲ್ಲ ಕೆಲಸ ನಿಜವಾಗ್ಲೂ ಬೇಡ ಅನ್ನಿಸ್ತಾ ಇದೆ, ಯಾಗೋ ನೆಮ್ಮದಿಯಾಗಿ ಮನೆಯೊಳಗಿದ್ವಿ, ಆಮೇಲೆ ಈಶ್ವರಿ ಚಿಕ್ಕತ್ತೆಗೆ ನಗಕ್ಕಾಗತ್ತೆ ಅಷ್ಟೇ, ಬೇಡವ್ವ ಅಂತ ಇಲ್ಲಿ ವಿನಂತಿ ಹೇಳ್ತಾ ಇರ್ತಾರೆ. ಆದರೆ ಸಾವಿತ್ರಿ ಮಾತ್ರ ಯಾವುದೇ ಕಾರಣಕ್ಕೂ ಆ ಮೂರಡಿ ಈ ಮನೆ ಒಳಗಡೆ ಬರಬಾರ್ದು ಅನ್ನೋದು ಇಲ್ಲಿ ಚಾಲೆಂಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನಂತೂ ಅವಕಾಶ ಮಾಡಿಕೊಡೋಕ್ಕಿಲ್ಲ ಅನ್ಕೊತಾ ಇರ್ತಾರೆ. ಹಾಗೆ ಈ ಕಡೆ ಅಜ್ಜಮ್ಮಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹೇಗಾದರೂ ಮಾಡಿ ಶಿವರಾಮನ ಮನಸ್ಸು ಒಲಿಸ್ಬೇಕು, ವಿದ್ಯಾನ ಅಟ್ಟಿ ಒಳಗೆ ಕರ್ಕೊಬರ್ಬೇಕು, ಅವಳು ತಾಯಿ ತುಂಬ ಬಸ್ರಿ ಆಗವಳೆ, ಪಾಪ ಈ ಸಮಯದಲ್ಲಿ ಅವಳಿಗೆ ಬೇರೆ ಕಾಲು ಕೂಡ ನೋವು, ನಾವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅವಳನ್ನು. ಹೇಗಾದರೂ ಮಾಡಿ ಈ ಮೀಡಿಯಾದವ್ರ ಮುಖಾಂತರನೇ ಹೇಗಾದರೂ ಮಾಡಿ ವಿದ್ಯಾನ ಹಟ್ಟಿ ಒಳಗಡೆ ಬರೋವಾಗ ಮಾಡಿದರೆ ಹೇಗಿರುತ್ತೆ ನನ್ನ ಪ್ಲ್ಯಾನು? ಸಖತ್ತಾಗಿರುತ್ತೆ. ನಾನು ಏನಾದರೂ ಈ ಪ್ಲ್ಯಾನ್ ಮಾಡಿದೆ ಅಂದರೆ ಖಂಡಿತವಾಗ್ಲೂ ಮೀಡಿಯಾದವ್ರ ಸಹಾಯ ತಗೊಂಡ್ರೆ ವಿದ್ಯಾ ಮತ್ತೆ ಹಟ್ಟಿ ಒಳಗಡೆ ಸೇರ್ಕೊತಾವಳೆ. ಈ ಪ್ಲ್ಯಾನು ಯಾಕೋ ಚೆನ್ನಾಗೈತೆ ಅನಿಸ್ತಾ ಇದೆ ಅಂತ ಅಜ್ಜಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಈಶ್ವರಿ ಅಂತೂ, ಲೇ ಚಿತ್ರ, ಏನೇ ಇದು, ಎಷ್ಟು ದಿನ ಅಂತ ನಾವು ಈ ಕೊಂಪೆಲಿ ಬಿದ್ದಿರಬೇಕೋ, ಈ ಗುಡಿಸ್ಲೊಳಗಡೆ ನನ್ನಿಂದ ಆಗ್ತಾ ಇರಲ್ಲ, ಈ ಸೊಳ್ಳೆ ಕಾಟ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ ಕಡೆ ಅಂತ ಈಶ್ವರಿ ಹೇಳ್ತಾರೆ. ಅವ್ವ, ಇದೆಲ್ಲ ಆಗಿದ್ದು ನಿನ್ನಿಂದನೇ ತಾನೇ, ಈಗ ಅನುಭವಿಸ್ಲೇಬೇಕವ, ಸೊಳ್ಳೆ ಕಾಟ ಏನು, ಎಲ್ಲ ಕಾಟ ಅನುಭವಿಸ್ಬೇಕು, ಯಾಕಂದರೆ ತಪ್ಪು ನಮ್ಮಿಂದನೇ ಆಗಿದ್ದಲ್ವಾ, ಈಗ ಖಂಡಿತವಾಗ್ಲೂ ದೊಡ್ಡಪ್ಪ ನಮ್ಮನ್ನ ಒಳಗಡೆ ಸೇರಿಸ್ಕೊಳ್ಳಲ್ಲವ ಅಂತ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ಏನಾದರೂ ಮಾಡಿ ನಾವು ಒಳಗಡೆ ಹೋಗಬೇಕು ಕಣೆ ಅಂತ ಈಶ್ವರಿ ಹೇಳ್ತಾ ಇರ್ತಾರೆ. ಕಡೆ ಭದ್ರ ಅಂತೂ ವಿದ್ಯೆನ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊತಾ ಇರ್ತಾರೆ. ವಿದ್ಯೆಗೆ ಒಂದು ಚೂರು ನೋವಾಗಬಾರ್ದು ಆ ರೀತಿ ನೋಡ್ಕೊತಾ ಇರ್ತಾರೆ. ಆಗ ವಿದ್ಯೆ ಅಂತೂ, ನಿಜವಾಗ್ಲೂ ಗೌಡ್ರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡವ್ರೆ, ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನ ಎದುರುಗಡೆ ಮಾತ್ರ ಧಮಕಿ ಹಾಕ್ತಾರೆ, ಸಾನೇ ಖುಷಿ ಆಗ್ತೈತೆ, ಎಕ್ಸಾಮಿಗೆ ಕೂಡ ಕರ್ಕೊಂಡು ಹೋದರು, ಎತ್ಕೊಂಡೇ ಬಂದರು, ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತೈತೆ. ಗೌಡ್ರೆ, ನನಗೆ ಗೊತ್ತು ಗೌಡ್ರೆ, ನಿಮಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ, ಆ ಪ್ರೀತಿನ ಹೇಳ್ಕೊತಾ ಇಲ್ಲ ಅಷ್ಟೇ ನೀವು ಗೌಡ್ರೆ, ಒಂದಲ್ಲ ಒಂದಿನ ನೀವು ಆ ಪ್ರೀತಿನ ನನ್ನ ಮುಂದೆ ಹೇಳ್ಕೊತೀರಿ ಅಂತ ಆ ನಂಬಿಕೆ ನನಗೈತೆ ಗೌಡ್ರೆ. ನೋಡ್ತಾ ಇರಿ, ನಾನು ಡಾಕ್ಟ್ರ್ ಆಗ್ತೀವಿನಲ್ಲ, ಖಂಡಿತವಾಗ್ಲೂ ನನ್ನ ಕನಸು ನನಸಾಗುತ್ತೆ. ನನ್ನ ಕನಸು ನನಸಾಗೋಕ್ಕೆ ನೀವೇ ಕಾರಣ ಅನ್ನಿಸ್ತಾ ಇದೆ. ಯಾಕಂದರೆ ಪರೀಕ್ಷೆಗೂ
ಹೋಗೋಕ್ಕಾಗದೆ ಒತ್ತಾಡ್ತಾ ಇದ್ದೀನಿ. ಆದರೆ ನೀವು ಎತ್ಕೊಂಡು ಹೋಗಿರೋ ಆ ಗಳಿಗೆ ಎಲ್ಲ ನನಗೆ ಏನೋ ಒಂಥರ ಖುಷಿ ಕೊಡ್ತಾ ಇದೆ ಗೌಡ್ರೆ ಅಂತ ವಿದ್ಯಾ ತನ್ನ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈಶ್ವರಿ ಆಗ ಈಶ್ವರಿ ಹತ್ರ ವಿದ್ಯಾನ ನೋಡಿಬಿಟ್ಟು, ಲೇ ವಿದ್ಯಾ, ನೀನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ ಅಂತ ಹೇಳ್ತಾ ಇರ್ತಾರೆ. ಏನತ್ತೆ, ಏನೋ ಬೈಕೊಂಡಾಗಿದೆ ಅತ್ತೆ, ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಾಗ ಆಗಲ್ಲ. ಈ ಅಟ್ಟಿ ಒಳಗಡೆ ಮಾವಯ್ಯನೇ ನನ್ನನ್ನು ಕರೆದೇ ಕರೀತಾರೆ, ಅದು ನಿಮ್ಮ ಕಣ್ಣು ಮುಂದೆನೇ ನೋಡ್ತಾ ಇರಿ ಅಂತ ವಿದ್ಯಾ ಹೇಳ್ತಾರೆ. ಏಯ್ ಮೂರಡಿ, ಅದು ನಿನ್ನ ಭ್ರಮೆ ಕಣೆ, ಯಾವುದೇ ಕಾರಣಕ್ಕೂ ಹಾಗಾಗಕ್ಕಿಲ್ಲ. ನೀನು ಈ ಮನೆ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಬಾವ ನಿನ್ನನ್ನು ಕರ್ಕೊತಾರ, ಏನೇ ಚಾಲೆಂಜ್ ಮಾಡ್ತೇನೆ ಅಂತ ಕೇಳ್ತಾರೆ. ಅಯ್ಯೋ ಅತ್ತೆ, ಚಾಲೆಂಜ್ ಅಲ್ಲ ಚಿಕ್ಕತ್ತೆ, ಸ್ವಲ್ಪ ಯೋಚನೆ ಮಾಡಿ, ಇನ್ನು ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನು ಈ ಅಟ್ಟಿ ಒಳಗಡೆ ಕಾಲಿಡ್ತೀವಿ, ಅದು ನನ್ನ ಮಾವಯ್ಯನೇ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಕಣ್ಣಾರೆ ನೀವು ನೋಡುವಂತೆ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಚಿಕ್ಕತ್ತೆ ಅಂತ ವಿದ್ಯಾ ಹೇಳ್ತಾರೆ. ಏಯ್ ಬೇಡ ನೋಡು, ಬೇಡ, ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಅಂತ ಇಲ್ಲಿ ಈಶ್ವರಿ ಕೂಗಾಡ್ತಾರೆ. ಅಯ್ಯೋ ಚಿಕ್ಕತ್ತೆ, ಈಗಾಗಲೇ ದೊಡ್ಡ ತಪ್ಪು ಮಾಡಿ ನೀವೇ ಗುಡ್ಸ್ಲೊಳಗೆ ಇದ್ದೀರಲ್ಲ ಚಿಕ್ಕತ್ತೆ, ಇನ್ನೂ ಏನೋ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಈ ಊರೇ ಬಿಟ್ಟು ಹೋಗೋಕ್ಕಾಗತ್ತೆ, ಹುಷಾರು ಅಂತ ವಿದ್ಯೆ ಹೇಳಿ ಹೋಗ್ತಾರೆ. ಲೇ ಮೂರಡಿ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ, ನನ್ನನ್ನು ಅವಮಾನ ಮಾಡಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲ ಕಣೆ, ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸೋಕ್ಕಿಲ್ಲ ಅಂತ ಈಶ್ವರಿ ಕೂಗಾಡ್ತಾ ಇರ್ತಾರೆ. ಈ ಕಡೆ ರೂಮ್ನಲ್ಲಿ ಭದ್ರ ವಿದ್ಯೆನ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ತಾ ಇರ್ತಾರೆ. ಆಗ ವಿದ್ಯಾ ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಬರುತ್ತೆ. ಆಗ ವಿದ್ಯಾ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಭದ್ರ ಬಂದುಬಿಟ್ಟು, ವಿದ್ಯಾ ಏನಾಯಿತು ವಿದ್ಯಾ, ಯಾಕೆ ಕೂಗಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅದು ಗೌಡ್ರೆ, ತುಂಬ ಹೊಟ್ಟೆ ನೋಯ್ತಾ ಇದೆ ಅಂತ ವಿದ್ಯಾ ಕೂಗಾಡ್ತಾರೆ. ಅಯ್ಯೋ ದೇವ್ರೆ, ಇದೊಳ್ಳೆ ಕಥೆ ಐತಲ್ಲ, ಅದು ಅಮ್ಮಮ್ಮ ಅಂತ ಇಲ್ಲಿ ಭದ್ರ ಕೂಗಾಡ್ತಾರೆ. ಆಗ ಅಮ್ಮಮ್ಮನೂ ಕೂಡ ಓಡಿ ಬರ್ತಾರೆ. ಆಗ ಏನಾಯ್ತಲ್ಲ ಅಂತ ಕೇಳಿದಾಗ ವಿದ್ಯೆಗೆ ಹೊಟ್ಟೆ ನೋವಂತೆ ಅಮ್ಮಮ್ಮ ಅಂತ ಭದ್ರ ಹೇಳ್ತಾರೆ. ಆಗ ಭದ್ರ ಎಲ್ಲರೂ ಸೇರಿ ವಿದ್ಯೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಇಲ್ಲಿ ಡಾಕ್ಟ್ರು ಕೂಡ, ಅಯ್ಯೋ ನೋಡಿ, ನಿಮ್ಮ ಹೆಂಡ್ತಿಗೆ ಹೆರಿಗೆ ನೋವು ಕಾಣಿಸ್ತಾ ಇದೆ ಅಂತ ಇಲ್ಲಿ ಡಾಕ್ಟರ್ ಹೇಳ್ತಾರೆ. ಆಗ ಅಜ್ಜಮ್ಮಗೆ ತುಂಬ ಖುಷಿಯಾಗುತ್ತೆ. ಲೇ ಭದ್ರ, ನೀವು ವಿದ್ಯಾ ಮಗು ಅಂತ ಹೇಳ್ತಾ ಇರ್ತಾರೆ. ಡಾಕ್ಟ್ರೆ ನೋಡ್ಕೊಳ್ಳಿ ಡಾಕ್ಟ್ರೆ ಅಂತ ಭದ್ರ ಹೇಳಿದಾಗ ಇಲ್ಲಿ ವಿದ್ಯೆನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಭದ್ರಾಗ ಮಾತ್ರ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಏನಾಯಿತು ಅಂತ ಟೆನ್ಷನಲ್ಲಿರ್ತಾರೆ. ಲೇ ಭದ್ರ, ಯಾಕ್ಲಾ ಇಷ್ಟೊಂದು ಯೋಚನೆ ಮಾಡ್ತೀಯಾ, ಏನೂ ಆಗೋಕ್ಕಿಲ್ಲ, ವಿದ್ಯಾ ಖುಷಿಯಾಗಿ ಚಂದವಾಗಿ ಡೆಲಿವರಿ ಆಗುತ್ತೆ, ನೋಡ್ತಾ ಇರು ಅಂತ ಇಲ್ಲಿ ಅಜ್ಜಮ್ಮ ಸಮಾಧಾನ ಮಾಡ್ತಾರೆ. ಆಗ ಇಲ್ಲಿ ಭದ್ರ ಅಂತೂ ತುಂಬಾ ಬೇಜಾರಲ್ಲಿ, ಏನಾಗುತ್ತೋ, ವಿದ್ಯೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ವಿದ್ಯೆ ಅಳೋದನ್ನು ಕೇಳಿ ಭದ್ರ ಸಂಕಟ ಅನುಭವಿಸ್ತಾ ಇರ್ತಾರೆ. ಆಗ ಅಜ್ಜಮ್ಮ ಇದನ್ನೆಲ್ಲ ನೋಡಿ, ಲೇ ಭದ್ರ, ಇಷ್ಟೊಂದು ಸಂಕಟ ಅನುಭವಿಸ್ಬಿಡ್ಲ ಕಣ್ಲ, ಏನಾದ್ರು ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಮಗುಗೆ ಜನ್ಮ ಕೊಡ್ತಾರೆ. ಆಗ ಡಾಕ್ಟರ್ ಬಂದು, ನೋಡಿ ನಿಮಗೆ ಒಂದು ಗಂಡು ಮಗು ಆಗಿದೆ ಅಂತ ಹೇಳಿ ಬಂದು ಕೊಡ್ತಾರೆ. ಆಗ ಭದ್ರ ಅಂತೂ ತುಂಬ ಖುಷಿ ಆಗ್ತಾರೆ. ಮಗುನ ಎತ್ಕೊಳ್ಳೋಕ್ಕೆ ಭಯ ಪಡ್ತಾ ಇರ್ತಾರೆ. ಆಗ ಮತ್ತೊಂದು ಮಗು ಅಂತ ಹೇಳಿದಾಗ ಭದ್ರ ಅಂತೂ ತುಂಬಾ ಶಾಕ್ ಆಗ್ತಾರೆ. ಇನ್ನೊಂದು ಕಡೆ ಖುಷಿ ಆಗ್ತಾರೆ. ಭದ್ರ ಎರಡೂ ಮಕ್ಕಳನ್ನ ಮುತ್ಕೊಟ್ಟು ತುಂಬ ಖುಷಿಯಿಂದ ನಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ವಿದ್ಯಾ ಅಂತೂ ತುಂಬ ಖುಷಿ ಆಗ್ತಾರೆ. ಆಗ ವಿದ್ಯಾ, ಗೌಡ್ರೆ ನಂಗೆ ಗೊತ್ತು ಗೌಡ್ರೆ, ನೀವು ಬದಲಾಗಿದ್ದೀರಾ ಅಂತ ಗೊತ್ತು ಗೌಡ್ರೆ ಅಂತ ವಿದ್ಯಾ ಕನ್ವರ್ಸ್ತಾ ಇರ್ತಾರೆ. ಆಗ ಭದ್ರ ಬಂದ್ಬಿಟ್ಟು, ಲೇ ಏನಾಯಿತು, ಒಬ್ಬೊಬ್ಬಳೆ ಮಾತಾಡ್ತಾ ಇದೆಯಾ ಅಂತ ಭದ್ರ ಕೇಳ್ತಾರೆ. ಆದರೆ ಇದೆಲ್ಲ ವಿದ್ಯಾ ಕನಸಾಗುತ್ತೆ. ಕೊನೆಗೂ ವಿದ್ಯಾ ಕಂಡಿರುವ ಕನಸು ನನಸಾಗುತ್ತಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.